ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಸಾಮಾನ್ಯವಾಗಿ ಪುರುಷರಲ್ಲಿ ಹೆಚ್ಚಾಗಿ ಹೃದಯದ ಅಪಾಯವನ್ನು ಕಾಣಲು ಕಾರಣವೇನು? ಆಪ್ಷನ್ಸ್: ಎ ಒತ್ತಡ, ಬಿ ಅತಿಯಾದ ಯೋಚನೆ, ಸಿ ದಣಿವು, ಡಿ ಧೂಮಪಾನ. ಸರಿಯಾದ ಉತ್ತರ ಆಪ್ಷನ್ ಡಿ ಧೂಮಪಾನ. ಬಹಳಷ್ಟು ಮಂದಿ ಧೂಮಪಾನ ಅಥವಾ ತಂಬಾಕಿನ ದಾಸರಾಗಿರುತ್ತಾರೆ. ಆದರೆ ತಿಳಿದಿರಲಿ, ಈ ಅನಾರೋಗ್ಯಕರವಾದ ಅಭ್ಯಾಸವು ತಕ್ಷಣವೇ ನಿಮ್ಮ ರಕ್ತದೊತ್ತಡವನ್ನು ಹೆಚ್ಚಿಸಲು ಪ್ರಚೋದಿಸುತ್ತದೆ. ಇನ್ನು ತಂಬಾಕಿನಲ್ಲಿರುವ ರಾಸಾಯನಿಕಗಳು ನಿಮ್ಮ ಅಪಧಮನಿಯ ಗೋಡೆಗಳ ಒಳಪದರವನ್ನು ಹಾನಿಗೊಳಿಸುತ್ತವೆ, ಅಪಧಮನಿಗಳನ್ನು ಕಿರಿದಾಗುವಂತೆ ಮಾಡುತ್ತದೆ. ಈ ಮೂಲಕ ಹೃದಯದ ಕಾಯಿಲೆ ಅಪಾಯವನ್ನು ಹೆಚ್ಚಿಸುತ್ತದೆ. ಎರಡನೇ ಪ್ರಶ್ನೆ, ಕೆಮ್ಮು ಮತ್ತು ನೆಗಡಿಗೆ ಸುಲಭವಾಗಿ ಮತ್ತು ಶೀಘ್ರವಾಗಿ ಪರಿಹಾರ ನೀಡುವುದು ಯಾವುದು? ಆಪ್ಷನ್ಸ್: ಎ ಶುಂಠಿ, ಬಿ ಅರಿಶಿಣ, ಸಿ ವೀಳ್ಯದೆಲೆ, ಡಿ ಕಾಳುಮೆಣಸು. ಸರಿಯಾದ ಉತ್ತರ ಆಪ್ಷನ್ ಡಿ ಕಾಳುಮೆಣಸು. ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುವ ಗುಣ ಇದರಲ್ಲಿರುವುದರಿಂದ ಕೆಮ್ಮು ಮತ್ತು ನೆಗಡಿಗೆ ಕಾಳುಮೆಣಸು ಪರಿಹಾರ ನೀಡುತ್ತದೆ. ಇದರ ಬಿಸಿ ಮತ್ತು ಖಾರದ ಗುಣ ಕಟ್ಟಿದ ಮೂಗನ್ನು ಕೂಡ ಸರಿಯಾಗಿಸುತ್ತದೆ. ರಸಂ ಮತ್ತು ಸೂಪ್ಗಳ ಮೇಲೆ ಕಾಳುಮೆಣಸಿನ ಪುಡಿ ಸಿಂಪಡಿಸಿ ಬಳಸುವುದರಿಂದ ಕೆಮ್ಮು ಮತ್ತು ನೆಗಡಿ ಕಡಿಮೆಯಾಗುತ್ತದೆ ಮತ್ತು ಇದು ಉಸಿರಾಟವನ್ನು ಸರಾಗವಾಗಿಸುತ್ತದೆ. ಕಾಳುಮೆಣಸು ರುಚಿ ಹೆಚ್ಚಿಸಲು ಮತ್ತು ಜೀರ್ಣಕ್ರಿಯೆಯನ್ನು ಸುಗಮವಾಗಿಸಲು ಇದು ಸಹಕಾರಿಯಾಗಿದೆ. ಮೂರನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ಕರುಳಿನ ಸೋಂಕಿನಿಂದ ಹಿಡಿದು ಕರುಳಿನ ಕ್ಯಾನ್ಸರ್ನ ತನಕ ಕರುಳಿಗೆ ಯಾವುದೇ ರೀತಿಯ ಹಾನಿಯಾಗದಂತೆ ನೋಡಿಕೊಳ್ಳುತ್ತದೆ? ಆಪ್ಷನ್ಸ್: ಎ ಜಾಯಿಕಾಯಿ, ಬಿ ಕಾಶಿ ಸೊಪ್ಪು, ಸಿ ಬೇಲದ ಹಣ್ಣು, ಡಿ ಜೀರಿಗೆ. ಸರಿಯಾದ ಉತ್ತರ ಆಪ್ಷನ್ ಡಿ ಜೀರಿಗೆ. ಆರೋಗ್ಯಕಾರಿ ಆಹಾರ ಪದಾರ್ಥಗಳ ಪಟ್ಟಿಗೆ ಈ ಪುಟ್ಟ ಕಾಳುಗಳು ಕೂಡ ವಿಶೇಷವಾದ ಪ್ರಾಶಸ್ತ್ಯವನ್ನು ಪಡೆದಿದೆ, ಏಕೆಂದರೆ ಇದರಲ್ಲಿ ನಮ್ಮ ಊಹೆಗೂ ಮೀರಿದ ಅತ್ಯದ್ಭುತ ಪ್ರಯೋಜನಗಳು ನಿಮಗೆ ಜೀರಿಗೆ ಕಾಳುಗಳಿಂದ ಒದಗುತ್ತವೆ. ಇನ್ನು ಅಧ್ಯಯನದ ವರದಿಯ ಪ್ರಕಾರ ವಿಶೇಷವಾಗಿ ಇದರಲ್ಲಿ ಕ್ಯುಮಿನಾಲ್ಡಿಹೈಡ್ ಎಂಬ ಸಂಯುಕ್ತ ಹೇರಳವಾಗಿ ಈ ಜೀರಿಗೆಯಲ್ಲಿ ಕಂಡುಬರುವುದರಿಂದ ಇದು ಕರುಳಿನಲ್ಲಿ ಕ್ಯಾನ್ಸರ್ ಕೋಶಗಳನ್ನು ಬೆಳವಣಿಗೆ ಮತ್ತು ದ್ವಿಗುಣಗೊಳ್ಳದಂತೆ ನೋಡಿಕೊಳ್ಳುತ್ತದೆ. ಇದರಿಂದ ಕರುಳಿನ ಕ್ಯಾನ್ಸರ್ ದೂರವಾಗುವುದರ ಜೊತೆಗೆ ಕರುಳಿಗೆ ಯಾವುದೇ ರೀತಿಯ ಸೋಂಕಿನ ಹಾನಿಯಾಗದಂತೆ ನೋಡಿಕೊಳ್ಳುತ್ತದೆ. ನಾಲ್ಕನೇ ಪ್ರಶ್ನೆ, ಆರೋಗ್ಯಕರ ರೀತಿಯಲ್ಲಿ ದೇಹದ ಶಾಖವನ್ನು ಹೆಚ್ಚಿಸಿ ನಮ್ಮನ್ನು ನಾವು ಆರೋಗ್ಯವಾಗಿಟ್ಟುಕೊಳ್ಳಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಮೀನು, ಬಿ ರಾಗಿ ಅಂಬಲಿ, ಸಿ ಕಾಲು ಸೂಪ್, ಡಿ ನುಗ್ಗೆ ಸೊಪ್ಪು. ಸರಿಯಾದ ಉತ್ತರ ಆಪ್ಷನ್ ಡಿ ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪು ಹೊರಗಿನ ತಾಪಮಾನಕ್ಕೆ ಅನುಗುಣವಾಗಿ ಆಂತರಿಕ ಶಾಖವನ್ನು ಹೆಚ್ಚಿಸುತ್ತದೆ. ನುಗ್ಗೆ ಸೊಪ್ಪಿನಲ್ಲಿ ವಿಟಮಿನ್ ಎ ಅಧಿಕವಾಗಿದ್ದು ಕಣ್ಣಿನ ಸಮಸ್ಯೆಯನ್ನು ತಡೆಯುತ್ತದೆ. ನುಗ್ಗೆ ಸೊಪ್ಪು ತಿನ್ನುವುದರಿಂದ ನಮಗೆ ಪ್ರೋಟೀನ್, ವಿಟಮಿನ್ ಎ, ಸಿ, ಕ್ಯಾಲ್ಸಿಯಂ, ಕಬ್ಬಿಣ ಮತ್ತು ಪೊಟ್ಯಾಷಿಯಂ ಸಿಗುತ್ತದೆ. ನುಗ್ಗೆ ಸೊಪ್ಪನ್ನು ಯಾವುದೇ ರೂಪದಲ್ಲಿಯೂ ಸೇವಿಸುವುದರಿಂದ ಮಧುಮೇಹವನ್ನು ನಿಯಂತ್ರಣದಲ್ಲಿಡಬಹುದು. ಇದು ಅಸ್ತಮಾ ಮತ್ತು ಶ್ವಾಸಕೋಶದ ಕಾಯಿಲೆಗಳನ್ನು ತಡೆಯುತ್ತದೆ. ಅಲ್ಲದೆ ಬಾಣಂತಿಯರು ಮತ್ತು ಗರ್ಭಿಣಿಯರಿಗೆ ಇದು ತುಂಬಾ ಒಳ್ಳೆಯದು. ನುಗ್ಗೆ ಸೊಪ್ಪಿನಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುವುದರಿಂದ ಮಳೆಗಾಲದಲ್ಲಿ ಇದನ್ನು ಸೇವಿಸುವುದು ಅತ್ಯುತ್ತಮ. ಐದನೇ ಪ್ರಶ್ನೆ, ನಮ್ಮ ಚರ್ಮಗಳಲ್ಲಿ ಇದ್ದಕ್ಕಿದ್ದ ಹಾಗೆ ತುರಿಕೆ ಕಾಣಿಸಿಕೊಳ್ಳಲು ಮುಖ್ಯ ಕಾರಣವೇನು? ಆಪ್ಷನ್ಸ್: ಎ ಸ್ನಾನ ಮಾಡದಿರುವುದು, ಬಿ ಕೊಳಕು ಬಟ್ಟೆ, ಸಿ ಬ್ಯಾಕ್ಟೀರಿಯಾ, ಡಿ ಅಮೀಬಾ. ಸರಿಯಾದ ಉತ್ತರ ಆಪ್ಷನ್ ಸಿ ಬ್ಯಾಕ್ಟೀರಿಯಾ. ನಮ್ಮ ಚರ್ಮದ ಮೇಲಿರುವ ಬ್ಯಾಕ್ಟೀರಿಯಾಗಳು ನಮ್ಮ ಚರ್ಮದ ತುರಿಕೆಗೆ ಕಾರಣವಾಗುತ್ತವೆ. ನಿರ್ದಿಷ್ಟವಾಗಿ ಹೇಳುವುದಾದರೆ ಸ್ಟಾಫಿಲೋಕೋಕಸ್ ಔರೆಸ್ ಎಂದು ಕರೆಯಲ್ಪಡುವ ಬ್ಯಾಕ್ಟೀರಿಯಾವು ನಮ್ಮ ನರಗಳಲ್ಲಿ ಪ್ರೋಟೀನ್ ಅನ್ನು ಸಕ್ರಿಯಗೊಳಿಸುವ ರಾಸಾಯನಿಕವನ್ನು ಬಿಡುಗಡೆ ಮಾಡಬಹುದು. ಇದು ನಮ್ಮ ಚರ್ಮದಿಂದ ನಮ್ಮ ಮೆದುಳಿಗೆ ಸಂಕೇತವನ್ನು ಕಳುಹಿಸುತ್ತದೆ. ನಮ್ಮ ಮೆದುಳು ಅದನ್ನು ಕಜ್ಜಿ ಎಂದು ಗ್ರಹಿಸುತ್ತದೆ. ಆರನೇ ಪ್ರಶ್ನೆ, ವಿಶ್ವದಲ್ಲೇ ಅತ್ಯಂತ ಸಂತೋಷದಾಯಕ ದೇಶ ಎಂದು ಯಾವ ದೇಶವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ನಾರ್ವೆ, ಬಿ ಫಿನ್ಲ್ಯಾಂಡ್, ಸಿ ಸ್ವೀಡನ್, ಡಿ ಡೆನ್ಮಾರ್ಕ್.
ಸರಿಯಾದ ಉತ್ತರ ಆಪ್ಷನ್ ಬಿ ಫಿನ್ಲ್ಯಾಂಡ್. ವಿಶ್ವದ ಅತ್ಯಂತ ಸಂತೋಷದಾಯಕ ದೇಶಗಳ ಪಟ್ಟಿಯಲ್ಲಿ ಫಿನ್ಲ್ಯಾಂಡ್ ಮೊದಲನೇ ಸ್ಥಾನದಲ್ಲಿದೆ. ವಿಶ್ವದ ಅತ್ಯಂತ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಒಂದಾಗಿದೆ. ಪ್ರತಿಯೊಬ್ಬ ನಾಗರಿಕನಿಗೆ ಆರ್ಥಿಕ ಭದ್ರತೆ, ಭತ್ಯೆಗಳ ಜೊತೆಗೆ ಅನೇಕ ಹಕ್ಕುಗಳು ಮತ್ತು ಸೌಲಭ್ಯಗಳು. ಈ ಎಲ್ಲಾ ಜವಾಬ್ದಾರಿಯನ್ನು ಸರ್ಕಾರ ತೆಗೆದುಕೊಳ್ಳುತ್ತದೆ. ಆದರೂ ಇಲ್ಲಿನ ಜನರ ಆದಾಯ ಸಾಕಷ್ಟು ಹೆಚ್ಚಿದೆ. ಈ ಕಾರಣಗಳಿಂದ ಫಿನ್ಲ್ಯಾಂಡ್ ವಿಶ್ವದಲ್ಲೇ ಸಂತೋಷದಾಯಕ ದೇಶ ಎಂಬ ಹೆಸರನ್ನು ಪಡೆದಿದೆ. 7ನೇ ಪ್ರಶ್ನೆ. ತುಳಸಿ ಗಿಡಗಳಿಗೆ ತಪ್ಪಿಯು ಯಾವುದನ್ನು ಅರ್ಪಿಸಬಾರದು? ಆಪ್ಷನ್ಸ್ ಎ ದಾತುರ ಹೂವು, ಬಿ ಹಾಲು, ಸಿ ಎಳ್ಳೆಣ್ಣೆ ದೀಪ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ತುಳಸಿ ಗಿಡಕ್ಕೆ ಬಿಲ್ವಪತ್ರೆ, ಎಕ್ಕದ ಹೂವು ಅಥವಾ ದಾತುರ ಹೂವನ್ನು ಅರ್ಪಿಸಬಾರದು. ತುಳಸಿ ಗಿಡಕ್ಕೆ ಹಾಲು ಬೆರೆಸಿದ ನೀರನ್ನು ಎಂದಿಗೂ ಸುರಿಯಬಾರದು. ಎಳ್ಳೆಣ್ಣೆ ದೀಪವನ್ನು ಹಚ್ಚಬಾರದು. ಕಪ್ಪು ವಸ್ತುಗಳು ಮತ್ತು ಕಪ್ಪು ಕಾಡಿಗೆ ಇವುಗಳನ್ನು ಅರ್ಪಿಸಬಾರದು. ಹಾಗೆಯೇ ತುಳಸಿ ಗಿಡಕ್ಕೆ ಕಬ್ಬಿನ ರಸವನ್ನು ಅರ್ಪಿಸಬಾರದು. ಇವುಗಳಲ್ಲಿ ಯಾವುದನ್ನಾದರೂ ತುಳಸಿ ಗಿಡಕ್ಕೆ ಅರ್ಪಿಸಿದ್ದಲ್ಲಿ ದಾರಿದ್ರ್ಯ ಆವರಿಸುತ್ತದೆ ಅಥವಾ ದಾರಿದ್ರ್ಯ ಬರುತ್ತದೆ ಎಂದು ಹೇಳಲಾಗುತ್ತದೆ. 8ನೇ ಪ್ರಶ್ನೆ. ಒಣ ಕೆಮ್ಮಿನಿಂದ ಪರಿಹಾರವನ್ನು ಪಡೆಯಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್ ಎ ಸೋಂಪು, ಬಿ ಅರಿಶಿಣದ ಹಾಲು, ಸಿ ಶುಂಠಿ ಕಷಾಯ, ಡಿ ಒಣದ್ರಾಕ್ಷಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಒಣ ಕೆಮ್ಮಿನಿಂದ ಬಳಲುತ್ತಿರುವವರಿಗೆ ಪ್ರತಿದಿನ 2 ಬಾರಿ ಅರ್ಧ ಟೀ ಚಮಚ ಅರಿಶಿಣದೊಂದಿಗೆ 1 ಲೋಟ ಹಾಲು ಕುಡಿಯಬೇಕು, ಅಥವಾ ಅರ್ಧ ಟೀ ಚಮಚ ಸೋಂಪು ಕಾಳಿನ ಪುಡಿಯನ್ನು 1 ಚಮಚ ಜೇನುತುಪ್ಪದೊಂದಿಗೆ ಬೆರೆಸಿ ಸೇವಿಸಿದರೆ ಕೆಮ್ಮು ನಿವಾರಣೆಯಾಗುತ್ತದೆ. 9ನೇ ಪ್ರಶ್ನೆ. ಹಸಿ ಮೊಟ್ಟೆಯನ್ನು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಹೃದಯ ರಕ್ಷಣೆ, ಬಿ ಸ್ನಾಯುಬಲ, ಸಿ ಶುಗರ್ ನಿಯಂತ್ರಣ, ಡಿ ಅನಾರೋಗ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ ರಕ್ಷಣೆ. ಹಸಿ ಮೊಟ್ಟೆಗಳು ಪ್ರೋಟೀನ್ ಮತ್ತು ಇತರ ಸೂಕ್ಷ್ಮವಾದ ಪೋಷಕಾಂಶಗಳಿಂದ ತುಂಬಿದೆ. ಅವುಗಳಲ್ಲಿರುವ ಕೊಬ್ಬಿನಾಮ್ಲಗಳು ನಿಮ್ಮ ಚಯಾಪಚಯ ಕ್ರಿಯೆಗೆ ಸಹಾಯ ಮಾಡುತ್ತವೆ, ಏಕೆಂದರೆ ಹಸಿ ಮೊಟ್ಟೆಗಳು ಹೆಚ್ಚಿನ ಅಮೈನೋ ಆಮ್ಲಗಳನ್ನು ಹೊಂದಿರುತ್ತವೆ. ಇದರಲ್ಲಿ ಕ್ಯಾಲ್ಸಿಯಂ, ರಂಜಕ, ಪೊಟ್ಯಾಷಿಯಂ, ವಿಟಮಿನ್ ಎ, ಡಿ ಹೊಂದಿರುತ್ತದೆ. ಒಟ್ಟಾರೆಯಾಗಿ ಹಸಿ ಮೊಟ್ಟೆಯಲ್ಲಿ ಅನೇಕ ಪೋಷಕಾಂಶಗಳು, ವಿಟಮಿನ್ಗಳು, ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತವೆ. ಇವು ಆರೋಗ್ಯಕರವಾದ ಹೃದಯಕ್ಕೆ ಸಹಾಯ ಮಾಡುತ್ತವೆ. ಸಾಮಾನ್ಯವಾಗಿ ಮೊಟ್ಟೆಗಳು ಉತ್ತಮವಾದ ಕೊಲೆಸ್ಟ್ರಾಲ್ನಿಂದ ತುಂಬಿದೆ, ಹಾಗಾಗಿ ಕೆಟ್ಟ ಕೊಲೆಸ್ಟ್ರಾಲ್ನಿಂದ ಸಂಪೂರ್ಣವಾಗಿ ನಿಮ್ಮನ್ನು ರಕ್ಷಿಸುತ್ತದೆ. ಇನ್ನು ಮೊಟ್ಟೆಗಳು ಒಮೆಗಾ 3 ನಂತಹ ಕೊಬ್ಬಿನಾಮ್ಲಗಳಿಂದ ಸಮೃದ್ಧವಾಗಿದ್ದು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ. 10ನೇ ಪ್ರಶ್ನೆ. ಹಿಮ, ಸಮುದ್ರ ಮತ್ತು ಬೀಚ್ ಈ 3 ಒಟ್ಟಿಗೆ ಭೇಟಿಯಾಗುವ ದೇಶ ಯಾವುದು? ಆಪ್ಷನ್ಸ್ ಎ ಐಸ್ಲ್ಯಾಂಡ್, ಬಿ ಜಪಾನ್, ಸಿ ನಾರ್ವೆ, ಡಿ ಆಸ್ಟ್ರಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಜಪಾನ್. ಜಪಾನಿನ ಹೋಕೈಡೋ ಎಂದು ಕರೆಯಲ್ಪಡುವ ಸ್ಥಳದಲ್ಲಿ ಹಿಮ, ಬೀಚ್ ಮತ್ತು ಸಮುದ್ರ ಈ 3 ಒಟ್ಟಿಗೆ ಭೇಟಿಯಾಗುತ್ತವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.